ಇಂದಿನಿಂದ ತುಳುನಾಡಿನ ಜಾನಪದೀಯ ಕ್ರೀಡೆ ಕಂಬಳ ಆರಂಭವಾಗಲಿದೆ. ಈ ಬಾರಿ 25 ಕಂಬಳಗಳು ನಡೆಯಲಿದ್ದು, ಕಂಬಳಕ್ಕೆ ಕಂಬಳ ಸಮಿತಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕರಾವಳಿಯಲ್ಲಿ ಕಂಬಳ ಋತು ಆರಂಭವಾಗಿದೆ. ಇಂದಿನಿಂದ ಕಂಬಳ ಕಲರವ ಕರಾವಳಿಯಲ್ಲಿ ನಡೆಯಲಿದೆ. ಈ ಬಾರಿ 25 ಕಂಬಳಗಳು ಏಪ್ರಿಲ್ ತಿಂಗಳವರೆಗೆ ನಡೆಯಲಿದ್ದು, ಕೊಬ್ಬಿದ ಕೋಣಗಳ ಜಬರ್ದಸ್ತ್ ಓಟಕ್ಕೆ ಜನ ಕಾಯ್ತಾ ಇದ್ದಾರೆ. 16 ಕುದಿಕಂಬಗಳಲ್ಲಿ ಭಾಗವಹಿಸಿದ ಕಂಬಳ ಕೋಣಗಳು ಇಂದಿನಿಂದ ತಮ್ಮ ಸಾಮರ್ಥ್ಯವನ್ನ ತೋರಿಸಲಿದೆ. ಪ್ರತಿಷ್ಠಿತ ಕ್ರೀಡೆಯಾಗಿ ಕಂಬಳ ಮಾರ್ಪಾಡಾಗಿದ್ದು, ಸಾಂಪ್ರದಾಯಿಕ ಕಂಬಳದ ಜೊತೆ ಆಧುನಿಕ ಕಂಬಳಗಳು ನಡೆಯಲಿದೆ. ಕಂಬಳ ಅಂತ ಹೇಳಿದರೆ ತುಳುನಾಡಿನ ಒಂದು ದೊಡ್ಡ ಗದ್ದೆಯಲ್ಲಿ ನಡೀತಿದ್ದಂಥ ಕಂಬಳ ಆಧುನಿಕ ಸ್ಪರ್ಶ ಪಡೆದು 55 ವರ್ಷ ಆಯಿತು. ಒಂದು ಆಧುನಿಕ ಸ್ಪರ್ಶ ಪಡೆದ ಮೇಲೆ 2 ಟ್ರ್ಯಾಕ್ನಲ್ಲಿ ಓಡುವಂಥ ಕಂಬಳ ಹೊಸತನವನ್ನು ಬೆಳೆಯುತ್ತಾ ಇದೀಗ ಏನಾಗಿದೆ ಅಂತ ಹೇಳಿದ್ರೆ ಫಿನಿಶಿಂಗ್ಗೆ ಸೆನ್ಸಾರ್ ಬಂದಿದೆ. ಸ್ಟಾರ್ಟಿಂಗ್ಗೆ ಸೆನ್ಸಾರ್ನ ಪ್ರಯತ್ನದಲ್ಲಿದ್ದೇವೆ. ಕುದುರೆ ರೇಸಿನ ಗೇಟ್ ಸಹಿತ 6 ವರ್ಷದ ಪ್ರಯತ್ನದ ನಂತರ ಅದು ಗೇಟ್ ಆಯೋಜನೆ ಆಗಿದೆ. ಸದ್ಯದ ನಿಯಮದಂತೆ ರಾತ್ರಿ 10 ಗಂಟೆಗಳ ಬಳಿಕ ಯಾವುದೇ ಶಬ್ದ ಮಾಲಿನ್ಯಕ್ಕೆ ಅವಕಾಶ ನೀಡದೆ ಕಂಬಳ ಕರಿಯ ಎರಡೂ ಬದಿಗಳಲ್ಲಿ ಅಂದರೆ ಗಂತು ಹಾಗೂ ಮುಂಜೊಂಟಿಯಲ್ಲಿ ಮಾತ್ರ ಮೈಕ್ಗಳ ಅಳವಡಿಕೆ ಮಾಡಲಾಗುತ್ತೆ. ಕಂಬಳ ವಿಳಂಬ ಆಗಬಾರದೆಂದು ಟೈಮರ್, ಸಿಸಿ ಕ್ಯಾಮೆರಾ ಹಾಗೂ ಪ್ರತ್ಯೇಕ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಯಾರಿಗೂ ಕೂಡ ಫಲಿತಾಂಶಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕುದುರೆ ರೇಸ್ ಮಾದರಿಯಲ್ಲಿ ಆಧುನಿಕ ಸ್ಪರ್ಶ ನೀಡಲಾಗಿದೆ. ಒಟ್ನಲ್ಲಿ ಈ ಬಾರಿ ಕಂಬಳ ಋತು ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಂಬಳದ ವೈಭವವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವಾರಾಂತ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಸಿಟ್ ಮಾಡಿ ಕಂಬಳದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿ. ರಮಾನಂದ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.